ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ನಡೀತಾ ಇದೆ ಎನ್ನುವ ಆರೋಪಗಳು ಸಾಕಷ್ಟು ಕಡೆಯಿಂದ ಕೇಳಿ ಬರ್ತಾ ಇದೆ. ಬೆಳಗಾವಿ, ಮಡಿಕೇರಿ, ಚಿಕ್ಕಮಗಳೂರು ನಾನಾ ಭಾಗದಿಂದ ಈ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಈಗ ಮಡಿಕೇರಿ ನಿವಾಸಿಗಳ ವಿಚಾರದಲ್ಲಿಯೂ ಕೂಡ ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ನಡೀತಾ ಇದೆ. ನಮ್ಮವರ ಮೇಲೆ, ನಮ್ಮ ಸಂತ್ರಸ್ತರಿಗೆ ಇನ್ನೂ ಸೂರಿನ ಭಾಗ್ಯ ಸಿಕ್ಕಿಲ್ಲ. ನೈಜ ಸಂತ್ರಸ್ತರ ಜೊತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಂತಿದೆ. ಇವತ್ತು ಕೊಡಗಿನ ಕರಡಿಗೋಡು ಸಂತ್ರಸ್ತರಿಗೆ ಮನೆ ಭಾಗ್ಯ ಇಲ್ಲ. ಪ್ರವಾಹದಲ್ಲಿ ಮನೆಗಳು ಕೊಚ್ಚಿ ಹೋಗಿ 6 ವರ್ಷ ಕಳೆದಿದೆ. ಇವತ್ತಿಗೂ ಅತಂತ್ರದಲ್ಲೇ ಇರುವಂತಹ ನೂರಾರು ಕುಟುಂಬ. ಈ ಮೂಲಕ ರಾಜ್ಯ ಸರ್ಕಾರ ಇವತ್ತು ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಅಂತೇಳಿ ನಿವಾಸಿಗಳು ಮಾತಾಡಿದ್ದಾರೆ. ನಮಗೆ ಇಲ್ಲಿ ನೀರ್ ಹತ್ತಿದ್ರೆ ಆಗ ಓಟಿಗೆ ಬರಾಗ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದ್ರೆ ನಾಳೆ ನಮಗೆ ಜಾಗ ಕೊಡ್ತೀವಿ, ನೀವು ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಒಬ್ಬರು ಓಟ್ ತಕೊಂಡು ಹೋದ ಮೇಲೆ ಈ ಕಡೆ ಬರೋದಿಲ್ಲ ಸರ್. ಈಗ ಬ್ಯಾಂಗ್ಳೂರಲ್ಲೆಲ್ಲ ನೀರ್ ಹತ್ತುತ್ತಾ ಉಂಟ ಸರ್. ಅಲ್ಲೆಲ್ಲ ಮನೆ ಕಟ್ಟಿ ಕೊಟ್ಟುಂಟು, ಯಾವ ಮನೆ ಕಟ್ಟಿ ಕೊಟ್ಟುಂಟು. ನಾವು ಇಲ್ಲೇ ಇರೋದು, ಇಲ್ಲೇ ಹುಟ್ಟಿದ್ದು ಎಲ್ಲ ಇಲ್ಲೇ. ನೀರು ಬರಾಗ 2 ತಿಂಗಳು ನಾವು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ನೀವು ಎಲ್ಲಿಯಾದ್ರೆ ಹೋಗಿ ನಿಲ್ಲಿ ಅಂತ ಹೇಳೋದಲ್ಲಾದ್ರೆ ಒಂದು ಜಾಗ ಮಾಡಿ ಕೊಡೋದು, ಏನೊಂದು ಪೈಸಾ ಆ ವರ್ಷ ಸಿಕ್ಕೇ ಇಲ್ಲ. ಇದೀಗ ವಯಸ್ಸಾದವ್ರಿಗೆ ಕಷ್ಟ ಅಲ್ಲ, ಮಳೆಗಾಲದಲ್ಲಿ ಹೋಗೋದು ಆಗ್ತದೆ. ನಾವೇನ್ ಮಾಡೋದು, ಮಳೆ ಬಂದ್ರೆ ಹೋಗಿ ಅಂತ ಅವ್ರು ಬಂದು ಅವ್ರಿಗೆ ನೋಡ್ಬೇಕಲ್ಲ. ಆಗ ಅವ್ರು ಹೇಳ್ತಾರೆ ಹೋಗಿ ಹೋಗಿ ಅಂತ. ಹೊಳೆ ಇಲ್ಲೇ ಇದೆಯಲ್ಲ ಮನೆ ಹಿಂದೆನೆ. ಹೌದು, ಇದೆ ಇದು ಕಾಣೋದು. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕೊಡ್ತಾ ಇದಾರೆ. ಮೊನ್ನೆ ಯಾರ್ಯಾರೋ ಬೇರೆ ಕಡೆ ಬಂದವರಿಗೆಲ್ಲ ಇಲ್ಲಿ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಅದು ನಾವು ಎಂತ ಹೇಳೋದು, ನಮ್ಗೆ ಯಾವ್ದು ಗೊತ್ತಿಲ್ಲಲ್ಲ. ನಮ್ಗೆ ಗೊತ್ತಿದ್ರೆ ಯಾರಾದ್ರೂ ನಮಗೆ ಒಂದು ಹೆಲ್ಪ್ ಮಾಡಬೇಕು, ಇಲ್ಲದಿದ್ರೆ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳಿದ್ರೆ ನಮ್ಗೆ ಯಾರಾவது ಒಂದು ಇದು ಕೊಟ್ರೆ ನಮ್ಗೆ ಹೋಗಬಹುದು. ಇಲ್ಲದಿದ್ರೆ ಏನ್ ಮಾಡೋದು, ಒಂದು ಪೈಸಾ ಆ ವರ್ಷ ಸಿಕ್ಕೇ ಇಲ್ಲ. ಇದೀಗ ವಯಸ್ಸಾದವ್ರಿಗೆ ಕಷ್ಟ ಅಲ್ಲ, ಮಳೆಗಾಲದಲ್ಲಿ ಹೋಗೋದು ಆಗ್ತದೆ. ನಾವೇನ್ ಮಾಡೋದು, ಮಳೆ ಬಂದ್ರೆ ಹೋಗಿ ಅಂತ ಅವ್ರು ಬಂದು ಅವ್ರಿಗೆ ನೋಡ್ಬೇಕಲ್ಲ. ಆಗ ಅವ್ರು ಹೇಳ್ತಾರೆ ಹೋಗಿ ಹೋಗಿ ಅಂತ. ಹೊಳೆ ಇಲ್ಲೇ ಇದೆಯಲ್ಲ ಮನೆ ಹಿಂದೆನೆ. ಹೌದು, ಇದೆ ಇದು ಕಾಣೋದು. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕೊಡ್ತಾ ಇದಾರೆ. ಮೊನ್ನೆ ಯಾರ್ಯಾರೋ ಬೇರೆ ಕಡೆ ಬಂದವರಿಗೆಲ್ಲ ಇಲ್ಲಿ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಅದು ನಾವು ಎಂತ ಹೇಳೋದು, ನಮ್ಗೆ ಯಾವ್ದು ಗೊತ್ತಿಲ್ಲಲ್ಲ. ನಮ್ಗೆ ಗೊತ್ತಿದ್ರೆ ಯಾರಾದ್ರೂ ನಮಗೆ ಒಂದು ಹೆಲ್ಪ್ ಮಾಡಬೇಕು, ಇಲ್ಲದಿದ್ರೆ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳಿ. ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ನಡೀತಾ ಇದೆ ಎನ್ನುವ ಆರೋಪಗಳು ಸಾಕಷ್ಟು ಕಡೆಯಿಂದ ಕೇಳಿ ಬರ್ತಾ ಇದೆ. ಬೆಳಗಾವಿ, ಮಡಿಕೇರಿ, ಚಿಕ್ಕಮಗಳೂರು ನಾನಾ ಭಾಗದಿಂದ ಈ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಈಗ ಮಡಿಕೇರಿ ನಿವಾಸಿಗಳ ವಿಚಾರದಲ್ಲಿಯೂ ಕೂಡ ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ನಡೀತಾ ಇದೆ. ನಮ್ಮವರ ಮೇಲೆ, ನಮ್ಮ ಸಂತ್ರಸ್ತರಿಗೆ ಇನ್ನೂ ಸೂರಿನ ಭಾಗ್ಯ ಸಿಕ್ಕಿಲ್ಲ. ನೈಜ ಸಂತ್ರಸ್ತರ ಜೊತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಂತಿದೆ. ಇವತ್ತು ಕೊಡಗಿನ ಕರಡಿಗೋಡು ಸಂತ್ರಸ್ತರಿಗೆ ಮನೆ ಭಾಗ್ಯ ಇಲ್ಲ. ಪ್ರವಾಹದಲ್ಲಿ ಮನೆಗಳು ಕೊಚ್ಚಿ ಹೋಗಿ 6 ವರ್ಷ ಕಳೆದಿದೆ. ಇವತ್ತಿಗೂ ಅತಂತ್ರದಲ್ಲೇ ಇರುವಂತಹ ನೂರಾರು ಕುಟುಂಬ. ಈ ಮೂಲಕ ರಾಜ್ಯ ಸರ್ಕಾರ ಇವತ್ತು ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಅಂತೇಳಿ ನಿವಾಸಿಗಳು ಮಾತಾಡಿದ್ದಾರೆ. ನಮಗೆ ಇಲ್ಲಿ ನೀರ್ ಹತ್ತಿದ್ರೆ ಆಗ ಓಟಿಗೆ ಬರಾಗ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದ್ರೆ ನಾಳೆ ನಮಗೆ ಜಾಗ ಕೊಡ್ತೀವಿ, ನೀವು ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಒಬ್ಬರು ಓಟ್ ತಕೊಂಡು ಹೋದ ಮೇಲೆ ಈ ಕಡೆ ಬರೋದಿಲ್ಲ ಸರ್. ಈಗ ಬ್ಯಾಂಗ್ಳೂರಲ್ಲೆಲ್ಲ ನೀರ್ ಹತ್ತುತ್ತಾ ಉಂಟ ಸರ್. ಅಲ್ಲೆಲ್ಲ ಮನೆ ಕಟ್ಟಿ ಕೊಟ್ಟುಂಟು, ಯಾವ ಮನೆ ಕಟ್ಟಿ ಕೊಟ್ಟುಂಟು. ನಾವು ಇಲ್ಲೇ ಇರೋದು, ಇಲ್ಲೇ ಹುಟ್ಟಿದ್ದು ಎಲ್ಲ ಇಲ್ಲೇ. ನೀರು ಬರಾಗ 2 ತಿಂಗಳು ನಾವು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ನೀವು ಎಲ್ಲಿಯಾದ್ರೆ ಹೋಗಿ ನಿಲ್ಲಿ ಅಂತ ಹೇಳೋದಲ್ಲಾದ್ರೆ ಒಂದು ಜಾಗ ಮಾಡಿ ಕೊಡೋದು, ಏನೊಂದು ಪೈಸಾ ಆ ವರ್ಷ ಸಿಕ್ಕೇ ಇಲ್ಲ. ಇದೀಗ ವಯಸ್ಸಾದವ್ರಿಗೆ ಕಷ್ಟ ಅಲ್ಲ, ಮಳೆಗಾಲದಲ್ಲಿ ಹೋಗೋದು ಆಗ್ತದೆ. ನಾವೇನ್ ಮಾಡೋದು, ಮಳೆ ಬಂದ್ರೆ ಹೋಗಿ ಅಂತ ಅವ್ರು ಬಂದು ಅವ್ರಿಗೆ ನೋಡ್ಬೇಕಲ್ಲ. ಆಗ ಅವ್ರು ಹೇಳ್ತಾರೆ ಹೋಗಿ ಹೋಗಿ ಅಂತ. ಹೊಳೆ ಇಲ್ಲೇ ಇದೆಯಲ್ಲ ಮನೆ ಹಿಂದೆನೆ. ಹೌದು, ಇದೆ ಇದು ಕಾಣೋದು. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕೊಡ್ತಾ ಇದಾರೆ. ಮೊನ್ನೆ ಯಾರ್ಯಾರೋ ಬೇರೆ ಕಡೆ ಬಂದವರಿಗೆಲ್ಲ ಇಲ್ಲಿ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಅದು ನಾವು ಎಂತ ಹೇಳೋದು, ನಮ್ಗೆ ಯಾವ್ದು ಗೊತ್ತಿಲ್ಲಲ್ಲ. ನಮ್ಗೆ ಗೊತ್ತಿದ್ರೆ ಯಾರಾದ್ರೂ ನಮಗೆ ಒಂದು ಹೆಲ್ಪ್ ಮಾಡಬೇಕು, ಇಲ್ಲದಿದ್ರೆ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳಿದ್ರೆ ನಮ್ಗೆ ಯಾರಾவது ಒಂದು ಇದು ಕೊಟ್ರೆ ನಮ್ಗೆ ಹೋಗಬಹುದು. ಇಲ್ಲದಿದ್ರೆ ಏನ್ ಮಾಡೋದು, ಒಂದು ಪೈಸಾ ಆ ವರ್ಷ ಸಿಕ್ಕೇ ಇಲ್ಲ. ಇದೀಗ ವಯಸ್ಸಾದವ್ರಿಗೆ ಕಷ್ಟ ಅಲ್ಲ, ಮಳೆಗಾಲದಲ್ಲಿ ಹೋಗೋದು ಆಗ್ತದೆ. ನಾವೇನ್ ಮಾಡೋದು, ಮಳೆ ಬಂದ್ರೆ ಹೋಗಿ ಅಂತ ಅವ್ರು ಬಂದು ಅವ್ರಿಗೆ ನೋಡ್ಬೇಕಲ್ಲ. ಆಗ ಅವ್ರು ಹೇಳ್ತಾರೆ ಹೋಗಿ ಹೋಗಿ ಅಂತ. ಹೊಳೆ ಇಲ್ಲೇ ಇದೆಯಲ್ಲ ಮನೆ ಹಿಂದೆನೆ. ಹೌದು, ಇದೆ ಇದು ಕಾಣೋದು. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕೊಡ್ತಾ ಇದಾರೆ. ಮೊನ್ನೆ ಯಾರ್ಯಾರೋ ಬೇರೆ ಕಡೆ ಬಂದವರಿಗೆಲ್ಲ ಇಲ್ಲಿ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ.
ಅದು ನಾವು ಎಂತ ಹೇಳೋದು, ನಮ್ಗೆ ಯಾವ್ದು ಗೊತ್ತಿಲ್ಲಲ್ಲ. ನಮ್ಗೆ ಗೊತ್ತಿದ್ರೆ ಯಾರಾದ್ರೂ ನಮಗೆ ಒಂದು ಹೆಲ್ಪ್ ಮಾಡಬೇಕು, ಇಲ್ಲದಿದ್ರೆ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳಿ. ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ನಡೀತಾ ಇದೆ ಎನ್ನುವ ಆರೋಪಗಳು ಸಾಕಷ್ಟು ಕಡೆಯಿಂದ ಕೇಳಿ ಬರ್ತಾ ಇದೆ. ಬೆಳಗಾವಿ, ಮಡಿಕೇರಿ, ಚಿಕ್ಕಮಗಳೂರು ನಾನಾ ಭಾಗದಲ್ಲಿ ಈ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಈಗ ಮಡಿಕೇರಿ ನಿವಾಸಿಗಳ ವಿಚಾರದಲ್ಲಿಯೂ ಕೂಡ ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ನಡೀತಾ ಇದೆ. ನಮ್ಮವರ ಮೇಲೆ, ನಮ್ಮ ಸಂತ್ರಸ್ತರಿಗೆ ಇನ್ನೂ ಸೂರಿನ ಭಾಗ್ಯ ಸಿಕ್ಕಿಲ್ಲ. ನೈಜ ಸಂತ್ರಸ್ತರ ಜೊತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಂತಿದೆ. ಇವತ್ತು ಕೊಡಗಿನ ಕರಡಿಗೋಡು ಸಂತ್ರಸ್ತರಿಗೆ ಮನೆ ಭಾಗ್ಯ ಇಲ್ಲ. ಪ್ರವಾಹದಲ್ಲಿ ಮನೆಗಳು ಕೊಚ್ಚಿ ಹೋಗಿ 6 ವರ್ಷ ಕಳೆದಿದೆ. ಇವತ್ತಿಗೂ ಅತಂತ್ರದಲ್ಲೇ ಇರುವಂತಹ 100 ಕುಟುಂಬ. ಈ ಮೂಲಕ ರಾಜ್ಯ ಸರ್ಕಾರ ಇವತ್ತು ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಅಂತೇಳಿ ನಿವಾಸಿಗಳು ಮಾತಾಡಿದ್ದಾರೆ. ನಮಗೆ ಇಲ್ಲಿ ನೀರ್ ಹತ್ತಿದ್ರೆ ಆಗ ಓಟಿಗೆ ಬರಾಗ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದ್ರೆ ನಾಳೆ ನಮ್ಮ ಜಾಗ ಕೊಡ್ತೀವಿ, ನೀವು ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಒಬ್ಬರು ಓಟ್ ತಕೊಂಡು ಹೋದ ಮೇಲೆ ಈ ಕಡೆ ಬರೋದಿಲ್ಲ ಸರ್. ಈಗ ಬ್ಯಾಂಗ್ಳೂರಲ್ಲೆಲ್ಲ ನೀರ್ ಹತ್ತುತ್ತಾ ಉಂಟ ಸರ್. ಅಲ್ಲೆಲ್ಲ ಮನೆ ಕಟ್ಟಿ ಕೊಟ್ಟುಂಟು, ಯಾವ ಮನೆ ಕಟ್ಟಿ ಕೊಟ್ಟುಂಟು. ನಾವು ಇಲ್ಲೇ ಇರೋದು, ಇಲ್ಲೇ ಹುಟ್ಟಿದು, ಎಲ್ಲ ಇಲ್ಲೇ. ನೀರು ಬರಾಗ 2 ತಿಂಗಳು ನಾವು ಅಲ್ಲಿ ಇಲ್ಲಿ ಎಲ್ಲ ಹೋಗಿ, ನೀವು ಎಲ್ಲಿಯಾದ್ರೆ ಹೋಗಿ ನಿಲ್ಲಿ ಅಂತ ಹೇಳೋದಲ್ಲಾದ್ರೆ ಒಂದು ಜಾಗ ಮಾಡಿ ಕೊಡೋದು, ಒಂದು ಪೈಸಾ ಆ ವರ್ಷ ಸಿಕ್ಕೇ ಇಲ್ಲ. ಇದೀಗ ವಯಸ್ಸಾದವ್ರಿಗೆ ಕಷ್ಟ ಅಲ್ಲ, ಮಳೆಗಾಲದಲ್ಲಿ ಹೋಗೋದು ಆಗ್ತದೆ. ನಾವೇನ್ ಮಾಡೋದು, ಮಳೆ ಬಂದ್ರೆ ಹೋಗಿ ಅಂತ ಅವ್ರು ಬಂದು ಅವ್ರಿಗೆ ನೋಡ್ಬೇಕಲ್ಲ. ಆಗ ಅವ್ರು ಹೇಳ್ತಾರೆ ಹೋಗಿ ಹೋಗಿ ಅಂತ. ನಾವು ಹೊಳೆ ಇಲ್ಲೇ ಇದೆಯಲ್ಲ ಮನೆ ಹಿಂದೆನೆ. ಹೌದು, ಇದೆ ಇದು ಕಾಣೋದು. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕೊಡ್ತಾ ಇದಾರೆ. ಮೊನ್ನೆ ಯಾರ್ಯಾರೋ ಬೇರೆ ಕಡೆ ಬಂದವರಿಗೆಲ್ಲ ಇಲ್ಲಿ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಅದು ನಾವು ಎಂತ ಹೇಳೋದು, ನಮ್ಗೆ ಯಾವ್ದು ಗೊತ್ತಿಲ್ಲಲ್ಲ. ನಮ್ಗೆ ಗೊತ್ತಿದ್ರೆ ಯಾರಾದ್ರೂ ನಮಗೆ ಒಂದು ಹೆಲ್ಪ್ ಮಾಡಬೇಕು, ಇಲ್ಲದಿದ್ರೆ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳಿದ್ರೆ ನಮ್ಗೆ ಯಾರಾவது ಒಂದು ಇದು ಕೊಟ್ರೆ ನಮ್ಗೆ ಹೋಗಬಹುದು. ಇಲ್ಲದಿದ್ರೆ ಏನ್ ಮಾಡೋದು, ಒಂದು ಪೈಸಾ ಆ ವರ್ಷ ಸಿಕ್ಕೇ ಇಲ್ಲ. ಇದೀಗ ವಯಸ್ಸಾದವ್ರಿಗೆ ಕಷ್ಟ ಅಲ್ಲ, ಮಳೆಗಾಲದಲ್ಲಿ ಹೋಗೋದು ಆಗ್ತದೆ. ನಾವೇನ್ ಮಾಡೋದು, ಮಳೆ ಬಂದ್ರೆ ಹೋಗಿ ಅಂತ ಅವ್ರು ಬಂದು ಅವ್ರಿಗೆ ನೋಡ್ಬೇಕಲ್ಲ. ಆಗ ಅವ್ರು ಹೇಳ್ತಾರೆ ಹೋಗಿ ಹೋಗಿ ಅಂತ. ನಾವು ಹೊಳೆ ಇಲ್ಲೇ ಇದೆಯಲ್ಲ ಮನೆ ಹಿಂದೆನೆ. ಹೌದು, ಇದೆ ಇದು ಕಾಣೋದು. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕೊಡ್ತಾ ಇದಾರೆ. ಮೊನ್ನೆ ಯಾರ್ಯಾರೋ ಬೇರೆ ಕಡೆ ಬಂದವರಿಗೆಲ್ಲ ಇಲ್ಲಿ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಅದು ನಾವು ಎಂತ ಹೇಳೋದು, ನಮ್ಗೆ ಯಾವ್ದು ಗೊತ್ತಿಲ್ಲಲ್ಲ. ನಮ್ಗೆ ಗೊತ್ತಿದ್ರೆ ಯಾರಾದ್ರೂ ನಮಗೆ ಒಂದು ಹೆಲ್ಪ್ ಮಾಡಬೇಕು, ಇಲ್ಲದಿದ್ರೆ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳಿ. ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ನಡೀತಾ ಇದೆ ಎನ್ನುವ ಆರೋಪಗಳು ಸಾಕಷ್ಟು ಕಡೆಯಿಂದ ಕೇಳಿ ಬರ್ತಾ ಇದೆ. ಬೆಳಗಾವಿ, ಮಡಿಕೇರಿ, ಚಿಕ್ಕಮಗಳೂರು ನಾನಾ ಭಾಗದಲ್ಲಿ ಈ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಈಗ ಮಡಿಕೇರಿ ನಿವಾಸಿಗಳ ವಿಚಾರದಲ್ಲಿಯೂ ಕೂಡ ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ನಡೀತಾ ಇದೆ. ನಮ್ಮವರ ಮೇಲೆ, ನಮ್ಮ ಸಂತ್ರಸ್ತರಿಗೆ ಇನ್ನೂ ಸೂರಿನ ಭಾಗ್ಯ ಸಿಕ್ಕಿಲ್ಲ. ನೈಜ ಸಂತ್ರಸ್ತರ ಜೊತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಂತಿದೆ. ಇವತ್ತು ಕೊಡಗಿನ ಕರಡಿಗೋಡು ಸಂತ್ರಸ್ತರಿಗೆ ಮನೆ ಭಾಗ್ಯ ಇಲ್ಲ. ಪ್ರವಾಹದಲ್ಲಿ ಮನೆಗಳು ಕೊಚ್ಚಿ ಹೋಗಿ 6 ವರ್ಷ ಕಳೆದಿದೆ. ಇವತ್ತಿಗೂ ಅತಂತ್ರದಲ್ಲೇ ಇರುವಂತಹ 100 ಕುಟುಂಬ. ಈ ಮೂಲಕ ರಾಜ್ಯ ಸರ್ಕಾರ ಇವತ್ತು ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಅಂತೇಳಿ ನಿವಾಸಿಗಳು ಮಾತಾಡಿದ್ದಾರೆ. ನಮಗೆ ಇಲ್ಲಿ ನೀರ್ ಹತ್ತಿದ್ರೆ ಆಗ ಓಟಿಗೆ ಬರಾಗ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದ್ರೆ ನಾಳೆ ನಮ್ಮ ಜಾಗ ಕೊಡ್ತೀವಿ, ನೀವು ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಒಬ್ಬರು ಓಟ್ ತಕೊಂಡು ಹೋದ ಮೇಲೆ ಈ ಕಡೆ ಬರೋದಿಲ್ಲ ಸರ್. ಈಗ ಬ್ಯಾಂಗ್ಳೂರಲ್ಲೆಲ್ಲ ನೀರ್ ಹತ್ತುತ್ತಾ ಉಂಟ ಸರ್. ಅಲ್ಲೆಲ್ಲ ಮನೆ ಕಟ್ಟಿ ಕೊಟ್ಟುಂಟು, ಯಾವ ಮನೆ ಕಟ್ಟಿ ಕೊಟ್ಟುಂಟು. ನಾವು ಇಲ್ಲೇ ಇರೋದು, ಇಲ್ಲೇ ಹುಟ್ಟಿದು, ಎಲ್ಲ ಇಲ್ಲೇ. ನೀರು ಬರಾಗ 2 ತಿಂಗಳು ನಾವು ಅಲ್ಲಿ ಇಲ್ಲಿ ಎಲ್ಲ ಹೋಗಿ, ನೀವು ಎಲ್ಲಿಯಾದ್ರೆ ಹೋಗಿ ನಿಲ್ಲಿ ಅಂತ ಹೇಳೋದಲ್ಲಾದ್ರೆ ಒಂದು ಜಾಗ ಮಾಡಿ ಕೊಡೋದು, ಒಂದು ಪೈಸಾ ಆ ವರ್ಷ ಸಿಕ್ಕೇ ಇಲ್ಲ. ಇದೀಗ ವಯಸ್ಸಾದವ್ರಿಗೆ ಕಷ್ಟ ಅಲ್ಲ, ಮಳೆಗಾಲದಲ್ಲಿ ಹೋಗೋದು ಆಗ್ತದೆ. ನಾವೇನ್ ಮಾಡೋದು, ಮಳೆ ಬಂದ್ರೆ ಹೋಗಿ ಅಂತ ಅವ್ರು ಬಂದು ಅವ್ರಿಗೆ ನೋಡ್ಬೇಕಲ್ಲ. ಆಗ ಅವ್ರು ಹೇಳ್ತಾರೆ ಹೋಗಿ ಹೋಗಿ ಅಂತ. ನಾವು ಹೊಳೆ ಇಲ್ಲೇ ಇದೆಯಲ್ಲ ಮನೆ ಹಿಂದೆನೆ. ಹೌದು, ಇದೆ ಇದು ಕಾಣೋದು. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕೊಡ್ತಾ ಇದಾರೆ. ಮೊನ್ನೆ ಯಾರ್ಯಾರೋ ಬೇರೆ ಕಡೆ ಬಂದವರಿಗೆಲ್ಲ ಇಲ್ಲಿ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಅದು ನಾವು ಎಂತ ಹೇಳೋದು, ನಮ್ಗೆ ಯಾವ್ದು ಗೊತ್ತಿಲ್ಲಲ್ಲ. ನಮ್ಗೆ ಗೊತ್ತಿದ್ರೆ ಯಾರಾದ್ರೂ ನಮಗೆ ಒಂದು ಹೆಲ್ಪ್ ಮಾಡಬೇಕು, ಇಲ್ಲದಿದ್ರೆ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳಿದ್ರೆ ನಮ್ಗೆ ಯಾರಾவது ಒಂದು ಇದು ಕೊಟ್ರೆ ನಮ್ಗೆ ಹೋಗಬಹುದು. ಇಲ್ಲದಿದ್ರೆ ಏನ್ ಮಾಡೋದು,
ಒಂದು ಪೈಸೆ ಆ ವರ್ಷ ಸಿಕ್ಕೇ ಇಲ್ಲ. ಇದೀಗ ವಯಸ್ಸಾದವ್ರಿಗೆ ಕಷ್ಟ ಅಲ್ಲ ಮಳೆಗಾಲದಲ್ಲಿ ಹೋಗೋದು. ಕಷ್ಟ ಆಗ್ತದೆ. ನಾವೇನ್ ಮಾಡೋದು, ಮಳೆ ಬಂದ್ರೆ ಹೋಗಿ ಅಂತ ಅವ್ರು ಬಂದು ಅವರಿಗೆ ನೋಡ್ಬೇಕಲ್ಲ. ಆಗ ಅವ್ರು ಹೇಳ್ತಾರೆ ಹೋಗಿ ಹೋಗಿ ಅಂತ. ಹೊಳೆ ಇಲ್ಲೇ ಇದೆಯಲ್ಲ ಮನೆ ಹಿಂದೆನೆ. ಹೌದು, ಇದೆ ಇದು ಕಾಣೋದು. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕೊಡ್ತಾ ಇದಾರೆ. ಮೊನ್ನೆ ಯಾರ್ಯಾರೋ ಬೇರೆ ಕಡೆ ಬಂದವರಿಗೆಲ್ಲ ಇಲ್ಲಿ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಅದು ನಾವು ಎಂತ ಹೇಳೋದು, ನಮ್ಗೆ ಯಾವ್ದು ಗೊತ್ತಿಲ್ಲಲ್ಲ. ನಮ್ಗೆ ಗೊತ್ತಿದ್ರೆ ಯಾರಾದ್ರೂ ನಮಗೆ ಒಂದು ಹೆಲ್ಪ್ ಮಾಡ್ಬೇಕು. ಇಲ್ಲದಿದ್ರೆ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ